ಕಾನೂನು ಬಿಟ್ಟು ಮಾಡಿದ್ರೆ ನೀವು ನಮ್ಮ ಅಗ್ನಿಸ್ಟ್ ಕೋರ್ಟಿಗೆ ಹೋಗಿ. ದಯವಿಟ್ಟು ನಮಗೆ ಇರೋಕ್ಕೆ ಮನೆ ಇಲ್ಲ, ಎಲ್ಲರೂ ಹೆಲ್ಪ್ ಮಾಡಿ. ಯಾಕಂದರೆ ಅರ್ಧ ಎಕರೆ ಅವ್ರಿಗೆ 20 ಗುಂಟೆ ಆಗಿರೋದನ್ನ ಬಂದು 2.25 ಎಕರೆ ನಮಗೆ ಆಗಿದೆ ಅಂತ ಪೇಪರ್ ಕೈ ಕೊಟ್ಟಿಂದ ಬಂದಿರೋದಕ್ಕೆ ಅದಕ್ಕೆ ಮರ್ಯಾದೆ ಕೊಡ್ತಾ ಇಲ್ಲ ಸರ್ ಅವರು. ನಮಗೆ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಟು ಮಗು ಇದೆ, ಎಳೆ ಮಕ್ಕಳಿದ್ದಾರೆ. ಊಟ ಇವಾಗ 1 ತಿಂಗಳಿಂದ ಮಾಡಿಲ್ಲ ಸರ್. ನಮಗೆ ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ, ಖಾಲಿ ಮಾಡಿರಿ ಅಂತ ಆಚೆ ಹಾಕ್ತಾರೆ. ಎಲ್ಲಿ ಸರ್ ನಾವು ಹೋಗೋದು? ಕೆಲಸ ಕಾರ್ಯ ಇಲ್ದಂಗೆ 1 ತಿಂಗಳಿಂದ ಇದೇ ಕೆಲಸವಾಗಿ ಮಾಡ್ತಾಯಿದ್ವಿ. ದಯವಿಟ್ಟು ಪಬ್ಲಿಕ್ಗಳಿಗೆ ಎಲ್ಲರಿಗೂ ದಯವಿಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ಕೊಂತೀವಿ. ದೊಡ್ಡವರ ಚಿಕ್ಕವರ ಅಕ್ಕ ತಂಗಿದ್ದೀರ ಬಂದು ಬಾಂಧವರ ನಮ್ಗೆ ಆದಷ್ಟು ಹೆಲ್ಪ್ ಮಾಡಿ ಸರ್. ಇವತ್ತು ಸುಪ್ರೀಂ ಕೋರ್ಟ್ ಆಜ್ಞೆ ಏನಿದೆಯೋ ಅದು ಆದೇಶ ನಾವು ಪಾಲನೆ ಮಾಡಲೇಬೇಕು. ಆದರೂ ಅದಕ್ಕೆ ಸಮಯ ಅನ್ನೋದು ಇದ್ದೇ ಇರುತ್ತೆ. 22ನೇ ತಾರೀಕು ಆದೇಶ ಆಗುತ್ತೆ. ನಾವು 5ನೇ ತಾರೀಕು ನಮಗೆ ಆದೇಶದ ಪ್ರತಿ ಸಿಗುತ್ತೆ, ಅಂದರೆ ಆರ್ಡ್ರ್ ಪ್ರತಿ. 5ನೇ ತಾರೀಕು ಸಿಕ್ಕಿದಾಗ ನಾವು ಅದಕ್ಕೆ ಏನು ಮಾಡಬೇಕು, ಅವ್ರು ಯಾವ ಥರ ಹಾಕಿದ್ದಾರೆ ಎಲ್ಲ ನೋಡಿ ನಾವು ಅದಕ್ಕೆ ಕಾನೂನುಬದ್ಧವಾಗಿ ಅವರು ಕರೆಕ್ಟು. ಇವಾಗ ಒಂದು ಆದೇಶ ಆಗೈತೆ ಅಂದರೆ ಅದರಲ್ಲಿ ಸತ್ಯತೆ ಇರುತ್ತೆ ಅಂತ ನೋಡಿ ಮಾಡಿರ್ತಾರೆ. ಆದರೆ ಅಲ್ಲಿ ಏನು ಸಬ್ಮಿಷನು ಅಥವಾ ಕೊಟ್ಟಿರೋವಂಥ ಸತ್ಯಾಸತ್ಯತೆಗಳ ಮೇಲೆ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಜಾಗ ಅಂತ ತೋರಿಸಿದ್ದಾರೆ, ಇಲ್ಲಿ ಮನೆಗಳು ಇರೋವಂಥದ್ದು ಮತ್ತು ಇಲ್ಲಿ ವಾಸ ಇರೋವಂಥದ್ದು ಅದನ್ನು ತೋರಿಸೋ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲೋ ನಮ್ಮ ವಕೀಲರು ಅದನ್ನು ಎಡವಿದ್ದಾರೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟು ಇಲ್ಲಿ ಹೈಕೋರ್ಟ್ ಇರೋ ಥರ ಇದ್ದರೆ ನಾವು ಹೋಗಿ ನೋಡ್ಬೋದು. ನಾವು ದಿನಗೂಲಿ ಮಾಡೋರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿ ಅಷ್ಟು ದೂರ ಹೋಗಿ ನಮ್ಮ ಕೈಯಲ್ಲಿ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದನ್ನು ಒಂದು ಸಾಧಕವಾಗಿ ತೊಗೊಂಡು ಅದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಆದೇಶ ಇದೆ, ಆ ಆದೇಶಕ್ಕೆ ತಿರ್ಗಾ ಪ್ರತಿ ಆದೇಶವಾಗಿ ನಮ್ಮ ಒಂದು ನಿವೇದನೆ ತೋರಿಸ್ಕೊಂಡ್ರೆ ಅದಕ್ಕೆ ಸಮಯಾವಕಾಶ ಇದೆ. ಇಲ್ಲಿ ಇವರು ಪೊಲೀಸವರು ಹೇಳೋ ಥರ ಅವ್ರಿಗೆ 3 ವಾರ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. 3 ವಾರ ಒಳಗೆ ಬಿಟ್ಕೊಟ್ಟು 1 ವಾರದೊಳಗೆ ಕಂಪ್ಲೇಂಟ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಕಮಿಷ್ನರ್ಗೆ. ಆದರೆ ಕಮಿಷ್ನರು ನಮ್ಮ ಮೇಲೆ ಒಂದು ಕರುಣೆ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಸುಪ್ರೀಂ ಕೋರ್ಟ್ಗೆ ಹಾಕಿರೋದು ಮೊನ್ನೆ ಹೋಗಿ ಕಮಿಷ್ನರ್ ಅವ್ರಿಗೂ ಒಂದು ಲೆಟ್ರು ಕೊಟ್ಟು ಆಮೇಲೆ ನಾವು ಮೊನ್ನೆ ಕೇಸ್ ಡೈರಿ ನಂಬರ್ ಓಪನ್ ಮಾಡಿಸ್ಕೊಂಡಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಬಂದು ಆನ್ಲೈನಲ್ಲಿ ಅದು ಆಟೋಸ್ಟೇಟಾಗಿ ಬರೋ ಅಂಥದ್ದು. ಸೊ ಇವಾಗ ಏನಾಗುತ್ತೆ, ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಇವತ್ತು ಬರಲಿಲ್ಲ. ಇವಾಗ ಸೋಮವಾರ ಮಂಗಳವಾರಲ್ಲೇ ಅಟ್ಲೀಸ್ಟ್ ಬಂದಾಗ ನಮಗೆ ಸ್ವಲ್ಪ ಸಮಯಾವಕಾಶ ಕೊಡ್ತಾರೆ. ತಿರ್ಗಾ ಅದು ಪುನರ್ ಪರಿಶೀಲನೆ ಮಾಡೋಷ್ಟು ಸೌಭಾಗ್ಯ ನಮಗಿದ್ರೆ ಅಥವಾ ಇಲ್ಲಿ ಹೇಳಿರೋದು ಏನು ಸುಳ್ಳು ಅನ್ನೋದು ನಾವು ಸಾಬೀತುಪಡಿಸಿದ್ರೆ ಇದನ್ನು ತೆಗಿತಾರೆ. ಆದರೆ ಅದಕ್ಕೆ ಸಮಯ ಅವಕಾಶ ಕೊಡದೆ ಇವರು ಬಂಡವಾಳಶಾಹಿಗಳ ಜೊತೆ ಇದ್ಕೊಂಡು ಇವತ್ತು ಇಷ್ಟು ಮಾನ ಮರ್ಯಾದೆ ಕಳೆದು ಇವತ್ತು ಏನು ಒಂದು ಸ್ವಾಧೀನನ ತೊಗೊಳ್ತಾ ಇದ್ದಾರೋ ಅದು ಕಾನೂನು ಬಾಹಿರವಾಗಿ ತೊಗೊಳ್ತಾ ಇದ್ದಾರೆ. ಆದರೆ ಕಾನೂನು ರಕ್ಷಣೆ ಮಾಡೋರೇ ಇಲ್ಲಿ ಕಾನೂನು ಬಾಹಿರವಾಗಿ ಕೊಡೋದ್ರಿಂದ ನಮ್ಮಂಥ ಬಡವರಿಗೆ ನ್ಯಾಯ ಎಲ್ಲೂ ಸುಪ್ರೀಂ ಕೋರ್ಟಲ್ಲೂ ಸಿಕ್ಕಲ್ಲ, ಹೈಕೋರ್ಟಲ್ಲೂ ಸಿಕ್ಕಲ್ಲ, ಲೋಯರ್ ಕೋರ್ಟಲ್ಲೂ ಸಿಕ್ಕಲ್ಲ. ನೋಡಿ ಸರ್, ನಮ್ಮಮ್ಮನೇ ಸರ್ ಅದು. ಇವಾಗ ಆಪ್ರೇಷನ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಸರ್. ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ನಾನು ಮದುವೆ ಮಾಡ್ಕೊಂಡು ಹೋಗಿದ್ದೀನಿ, ನಾನು ಸ್ವಂತ ಮನೇಲಿಲ್ಲ ಸರ್, ಬಾಡಿಗೆ ಮನೇಲಿದ್ದೀನಿ. ನಾನು ಕರ್ಕೊಂಡೋಗಿ ನಮ್ಮ ಅಮ್ಮನಲ್ಲಿ ಇಟ್ಕೊಳಕ್ಕಾಗುತ್ತಾ ಸರ್? ನನಗೂ ನಮ್ಮ ಅತ್ತೆ ಮಾವ ಅವರು ಪೇಷಂಟ್ಗಳು ಸರ್. ಅವ್ರ ಜೊತೆ ಇವ್ರನ್ನೂ ಕರ್ಕೊಂಡೋಗಿ ಇಟ್ಕೊಳಕ್ಕಾಗುತ್ತಾ ಸರ್ ಹೇಳಿ? ಇದು ಮಾಡೋಕ್ಕಿಲ್ಲ, ಹೊಡಿಲಿಕ್ಕೆ ಫಸ್ಟ್ ಮಾರ್ಕ್ ಮಾಡಿ ಆಲ್ರೆಡಿ ಮಾರ್ಕ್ ಮಾಡಿದ್ದಾರೆ.
ಆಲ್ರೆಡಿ ಮಾರ್ಕ್ ಮಾಡಿದ್ರೆ ಆ ಮಾರ್ಕಿಗೆ ಸರಿ ಇಲ್ಲ ಅಂದ್ರೆ ಕೋರ್ಟಿಗೆ ಹೋಗಿ ಮತ್ತೆ ಯಾಕೆ ತಲೆ ಕೆಡಿಸ್ಬಿಟ್ಟು ನಮ್ಮ ಜೊತೆ ಯಾಕೆ ವಾದ ಮಾಡ್ತಾರೆ? ನಾವು ಪ್ರೊಟೆಕ್ಷನ್ ಕೊಟ್ಟರೆ ಅಷ್ಟೇ, ನಮ್ಮ ಜೊತೆ ವಾದ ಮಾಡೋದು ನಮ್ಮ ಕೆಲಸ ಇಲ್ಲ. ನಿಮ್ಮ ಪ್ರೊಟೆಕ್ಷನ್ ಕೊಡಬೇಡಿ ಅಂತೇಳಿ ಇಲ್ಲಿ ಗಲಾಟೆನೇ ಯಾರು ಮಾಡ್ತಿಲ್ಲ. ನೀವು ಮಾಡ್ತಾ ಇರೋದು ಅಂತದ್ದು ಅನ್ಯಾಯ ಅಷ್ಟೇ. ಎಲ್ಲಿ ಒದ್ರಾಡೋದು ನಾವು ಅನ್ಯಾಯ ಮಾಡ್ತಿಲ್ಲ ರೀ ಸಾಹೇಬ್ರೆ, ನಾವು ಹೊಡಿತಾ ಇಲ್ಲ, ಅವ್ರು ಹೊಡಿತಿದ್ದಾರೆ. ಯಾಕಂದ್ರೆ ಅವ್ರ ಜಾಗ ಅವ್ರು ಹೊಡಿತಿದ್ದಾರೆ. ಅಲ್ಲ, ಅವ್ರು ಹೊಡಿಯೋಕೆ ನೀವು ಅವಕಾಶ ಮಾಡಿಲ್ಲ. ನೀವು ಏನಂದ್ರೆ ಎಂಟಿಗೆ ನೀವು ಕೊಡ್ಬೇಕಷ್ಟೇ. ನೋಡ್ರಿ ಅವ್ರ ಫಸ್ಟ್ ಆಫ್ ಆಲ್ 2 ಎಕರೆ 22 ಗುಂಟೆ 10 ಗುಂಟೆ ನಮ್ದಿದೆ. ಆ 2 ಎಕರೆ 10 ಗುಂಟೆ ಕೂಡ ಅವ್ರದ್ದಲ್ಲ. ಫ್ರಾಡು ಇದೆಲ್ಲ ಇದೆ, ಅದು ಟ್ರಯಲ್ ಕೋರ್ಟಲ್ಲಿ ಆಗುತ್ತೆ. ನಿಮ್ದು ಬೌಂಡ್ರಿ ತೋರಿಸ್ಬಿಡಿ, ನಿಮ್ದು ಎಲ್ಲಿದೆ ಅಂತ ಹೇಳಿ. 1 ಎಕರೆ ಎಲ್ಲಿದೆ ಸರ್? ಎಲ್ಲಿ ಸರ್ವೇಯರ್ ಯಾರು ಒಬ್ರು ಇಲ್ಲ ಅಲ್ಲಿ. ನಿಮಗೆ ಹೇಳ್ಬೇಕಾಗಿಲ್ಲ ಅವರು. ಆಯ್ತು, ನಮ್ಗೆ ಹೇಳಿದ್ರೆ ನಾವು ಎಲ್ಲಿದೆ, ಯಾರಿದ್ದಾರೆ? ಸುಪ್ರೀಂ ಕೋರ್ಟು ನಮ್ಮೆಲ್ರಿಗೂ ಒಂದು ದೊಡ್ಡ ದೇವಸ್ಥಾನ. ಅದು ಅಲ್ಲಿ ಆಗಿರುವಂಥ ತೀರ್ಪುಗಳು ಸರಿಯಾಗಿ ಬರಲೇಬೇಕು. ಆದರೂ ಕೂಡ ಕೆಲವು ಸಲ ಆಗಿ ಹೋಗ್ತವೆ. ಈ ರೀತಿ ವಿಷಯಗಳು ಆಗಿವೆ, ಆಗಬಾರ್ದಿತ್ತು. ಯಾಕಂದರೆ ಬೌಂಡ್ರಿಗಳೇ ಸರಿ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಅಂದರೆ ರೀಡೆಲಿವರ್ ಗಿವ್ ಪೊಸೆಷನ್ ಅಂತ ಹೇಳಿಬಿಟ್ಟು ಯಾವ ರೀತಿಯಲ್ಲಿ ಮಾಡಬೇಕು. 3 ವಾರ ಕಾಲಾವಕಾಶ ಇದೆ. 22ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಈ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಆದೇಶ ಮಾಡಿದೆ ಏನು ಅಂತೇಳಿ ರೀಡೆಲಿವರ್ ಮಾಡಬೇಕು. 5ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಆರ್ಡ್ರ್ ಕಾಪಿ. 5ನೇ ತಾರೀಕಲ್ಲಿ ಯಾವ ರೀತಿ ಏನು ಮಾಡಬೇಕು, 3 ವಾರದಲ್ಲಿ ಅವ್ರು ಏನು ಮಾಡಬೇಕಿತ್ತು, ಇಮಿಡಿಯೇಟ್ ADLR ಏನಿದೆ ಅವ್ರಿಗೆ ಬಿಟ್ಬಿಟ್ಟು ಸರ್ವೆ ಮಾಡಬೇಕಿತ್ತು. ಅವ್ರ ಜಾಗ ಎಲ್ಲಿದೆ ಅವ್ರು ತೋರಿಸ್ಕೊಡ್ಬೇಕು. ಅವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಇಷ್ಟು 2 ಎಕರೆ 22 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ. ಈ ಖರಾಬ್ ಏನಿದೆ ನನ್ನ ಹಿಂದೆ ಏನಿದೆ, ಈ ಜಾಗ ಏನಿದೆ ಈ ಖರಾಬಲ್ಲಿ ಇರೋ ಥರ ಅನಿಸ್ತಾ ಇದೆ. ಈ ಖರಾಬ್ ಏನಿದೆ ಇದು ಬಿ ಖರಾಬ್ ಅಂತ ಹೇಳಿದ್ರೆ ಯಾವಾಗಲೂ ಅದು ನಾಲೆ ಪಕ್ಕದಲ್ಲಿ ಬಫರ್ ಝೋನಿಗೆ ಗ್ಯಾರಂಟಿಯಾಗಿ ಇರುವಂಥ ಒಂದು ಜಾಗ. ಬಾಕಿ 2 ಎಕರೆ 10 ಗುಂಟೆಯಲ್ಲಿ 1 ಎಕರೆ 30 ಗುಂಟೆ ಅವ್ರದ್ದು ಇದೆ ಅಂತ ಹೇಳ್ತಾರೆ, 20 ಗುಂಟೆ ಜಾಗ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಡಿಸ್ಪ್ಯೂಟಲ್ಲಿದೆ. ಏನಂತ ಹೇಳಿದ್ರೆ ಸಿಗ್ನೇಚರ್ಗಳು ಮ್ಯಾಚ್ ಇದೆ, ಯಾವುದೋ GPA ತೋರಿಸ್ತಾರೆ, ಯಾವುದೋ ಸೇಲ್ ಅಗ್ರಿಮೆಂಟ್ ತೋರಿಸ್ತಾರೆ. ಪ್ರತಿಯೊಂದು ಕಡೆ ಬೌಂಡ್ರಿಗಳು ಚೇಂಜ್ ಇದೆ. ಅವ್ರದ್ದೇ ದಾಖಲೆಯಲ್ಲಿ ಬೌಂಡ್ರಿ ಯಾವುದಿದೆ. ನಾವೇನು ಹೇಳಿದ್ವಿ, ನಿಮ್ಮದು ಬೌಂಡ್ರಿ ಎಲ್ಲಿದೆ ಅದನ್ನು ಕರೆಕ್ಟಾಗಿ ತೋರಿಸ್ರಿ. ನಮ್ಮದು 10 ಗುಂಟೆ, ನಾವು 3 ಜನ ಬ್ರದರ್ಸ್ ಇದ್ದೀವಿ. ನಮ್ಮ ಜಯರಾಮ್ ಅವ್ರ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆ ಇನ್ನಿಬ್ಬರು ಬ್ರದರ್ಸ್ ಇದ್ದಾರೆ. ಅವ್ರು ಏನು ಮಾಡಿದ್ರೆ 2 ಎಕರೆ 22 ಗುಂಟೆಯಲ್ಲಿ 3 ಜಾಗದಲ್ಲಿ, ಅಂದರೆ ಬ್ರದರ್ಸ್ ಎಲ್ಲ ಜನರಲ್ಲಿ ಒಟ್ಟಿಗೆ ಹತ್ರ ಇರೋಕ್ಕೆ ಇಷ್ಟಪಡಲ್ಲ. ಒಬ್ಬರು 3 ಗುಂಟೆಯಲ್ಲಿ ಇಲ್ಲಿ ಒಬ್ಬರು ಜನ ಇದ್ದಾರೆ, ಇನ್ನೊಬ್ರು ಆ ಕಡೆ ಇದ್ದಾರೆ, ಇನ್ನೊಬ್ರು ಬ್ಯಾಕ್ ಸೈಡಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಈಗ ಪೋಡಿನೇ ಆಗಿಲ್ಲ. ಪೋಡಿ ಆಗದಿರ ಪೋಡಿ ಡಾಕ್ಯುಮೆಂಟ್ ಬೇಕಲ್ಲ, ಪೋಡಿ ಸ್ಕೆಚ್ ಬೇಕಲ್ಲ, ಯಾರಾದರೂ ಒಬ್ಬರು ತೋರಿಸಿ. ಇವಾಗ ಇದು ನೋಡಿ, ಕರೆಕ್ಟಾಗಿ ನೋಡಿ, 19ನೇ ತಾರೀಕಿಗೆ ದಯಾನಂದ್ ಮೂರ್ತಿ ಅಂತೇಳಿ ಒಬ್ಬರಿಗೆ ಅಲಾಟ್ ಆಗಿದೆ. ಇದು ಸಂಜಯ್ ರಾಜ್ ಅವರು 5ನೇ ತಾರೀಕಿಗೆ ಹಾಕಿರೋ ಅಪ್ಲಿಕೇಶನಲ್ಲಿ 10ನೇ ತಾರೀಕು ಎಕ್ಸೆಪ್ಟ್ ಆಗುತ್ತೆ, 12ನೇ ತಾರೀಕು ಅಲಾಟ್ ಆಗುತ್ತೆ, 19ನೇ ತಾರೀಕು ಅಂದರೆ 7 ದಿನ ಕನಿಷ್ಠವಾದ ಒಂದು ಗಡುವನ್ನು ನೀಡಲೇಬೇಕು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರು ಮಾನ್ಯ ನಮ್ಮದು ಸುಪ್ರೀಂ ಕೋರ್ಟ್ಗೆ ಕೂಡ ಅವರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಆ ರೀತಿಯಲ್ಲಿ ಮಾಡಲೇಬೇಕು, ಆ ರೀತಿ ಕರೆಕ್ಟಾದ ರೀತಿಯಲ್ಲಿ ಮಾಡಬೇಕು. ಇವಾಗ ಏನಿದೆ ಏಕಾಕಿ ಬಂದುಬಿಟ್ಟು ಇದ್ದವ್ರಿಗೆಲ್ಲ ನಾವು ಅವ್ರ ಜೊತೆ ಮಾತುಕತೆ ಕೂಡ ಆಡಿದ್ದೀವಿ. ಆಯಿತು, ಆ ಜಾಗವನ್ನು ತೊಗೊಳ್ಳಿ, ಹೊಡಿಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಪಾಪದವರಿದ್ದಾರೆ, ಬೇಕಾದ್ರೆ ನೀವೇ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೂ ಅಧೀನ ನ್ಯಾಯಾಲಯದಲ್ಲಿ, ಅಂದರೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಈ ವಿಷಯವಾಗಿ. ಸುಪ್ರೀಂ ಕೋರ್ಟಿಂದ ಅಲ್ಟಿಮೇಟ್ ಅಂತ ಏನು ಹೇಳಲಿಲ್ಲ. ಪ್ರೈಮಾ ಫೇಸಿ ಅವರು ನೆಕ್ಸ್ಟ್ ಪಾರ್ಟ್ ಇಂಜಂಕ್ಷನ್ ಅವ್ರ ಕಡೆ ಇರೋದ್ರಿಂದ ಅವ್ರು ಇದ್ದಾರೆ ಅಂತ ಒಂದು ಊಹೆಯಲ್ಲಿ ಅವ್ರು, ಯಾಕಂದರೆ ಟೈಟಲ್ ಫಾಲೋಸ್ ಪೊಸೆಷನ್ ಅಂತೇಳಿ ಅವ್ರ ಜೊತೆ ಟೈಟಲ್ ಇದೆ ಅಂತ, ಆ ಟೈಟಲ್ ನಾವು ಡಿಸ್ಪ್ಯೂಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಹೇಳಿದೆ ಏನಂದರೆ ಆ ಟೈಟಲನ್ನು ನೀವು ಟ್ರಯಲ್ ಕೋರ್ಟಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು. ನಾವು ಮಾಡಿರೋ ಅಬ್ಸರ್ವೇಷನ್ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಅಂದರೆ ಈ ಜಾಗದಲ್ಲಿ ನೀವು ಯಾವುದೇ ರೀತಿ ಡೆವಲಪ್ಮೆಂಟ್ ಅವ್ರಿಗೆ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಿರುವಾಗ ಈ ಬಡ ಜನತೆಗಳು ಯಾಕೆ 2,000 ರೂಪಾಯಿ ಏನೋ ಕೊಟ್ಕೊಂಡು ಹೆಂಗೋ ಶೀಟ್ ಮನೆ ಮಾಡ್ಕೊಂಡು ಮಾಡಿದ್ರೆ 90 ರಿಂದ 100 ಜನ ಇದ್ದಾರೆ. ಇವ್ರದ್ದು ಕಷ್ಟವಾಗಿರುವಂಥ ಆ ಕಡೆ ನೋಡಿ ಪೇಂಟ್ ಕೂಡ ಹಾಕ್ಕೊಂಡಿಲ್ದಿರೋ ಅವ್ರ ಮನೆ ಇದೆ. ಅಂಥ ಒಂದು ಪರಿಸ್ಥಿತಿ. ಅಗ್ರಿಕಲ್ಚರ್ ಲ್ಯಾಂಡ್ ಒಂದು ಕಡೆ ಕನ್ವರ್ಟೆಡ್ ಅಂತಾರೆ, ಇನ್ನೊಂದು ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅವರೇ ಸೇಲ್ ಡೀಡಲ್ಲಿ ಹೇಳ್ತಾರೆ. ಈ ಸೇಲ್ ಡೀಡ್ಗಳನ್ನೆಲ್ಲ ತಮಗೆ ತೋರಿಸಿದ್ರೆ ತಮಗೆ ಗೊತ್ತಾಗುತ್ತೆ. ನಾವು ಯಾರು ಹೇಳಬೇಕು ಅಂತ 10ನೇ ಕ್ಲಾಸ್ ಹುಡುಗರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಈ ಬೌಂಡ್ರಿಗಳು ಎಷ್ಟು ಮಿಸ್ ಮ್ಯಾಚ್ ಇದೆ ಅಂತ ಹೇಳಿ. ಇದರಲ್ಲಿ ನೋಡಿ 12/4 18 ಗುಂಟಾಸ್ ಲ್ಯಾಂಡ್ ಅಂತಾರೆ, ಎಕ್ಸ್ಕ್ಲೂಡಿಂಗ್ 2 ಗುಂಟಾಸ್ ಖರಾಬ್. ಈಗ ಅವ್ರದ್ದು 20 ಗುಂಟೆನಾ 18 ಗುಂಟೆನಾ? ಅವ್ರಿಗೆ ಬೌಂಡ್ರಿಗಳು ನೋಡಿ, ಅವ್ರಿಗೆ ಹೆಂಗೆ ಯಾವ ರೀತಿ ಇಷ್ಟ ಬೇಕು ಆ ರೀತಿ. ಬ್ಯಾಲೆನ್ಸ್ ಪೋರ್ಷನ್ ಆಫ್ ಸರ್ವೆ ನಂಬರ್ 24, ಸರ್ವೆ ನಂಬರ್ 38, ಐಟಮ್ ನಂಬರ್ 1, ನಾರ್ತಿಗೆ ರೋಡು, ಬ್ಯಾಲೆನ್ಸ್ ಆಫ್ 12/4 ಬಿಲಾಂಗಿಂಗ್ ಟು ಗೋಲ್ಡನ್ ಗೇಟ್. ಎಲ್ಲ ಕಡೆ ಒಂದು ಕಡೆ ಗೋಲ್ಡನ್ ಗೇಟ್ ಅಂತಾರೆ, ಇನ್ನೊಂದು ಕಡೆ ಈಗ ಕೆಲವು ಕಡೆ ಇಲ್ಲಿ 10 ಗುಂಟೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅಲ್ಲಿ 10 ಗುಂಟೆ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರೋ 10 ಗುಂಟೆ ಅಲ್ಲ, ಪೋಡಿನೇ ಆಗಿಲ್ವಲ್ಲ. ಸೇಲ್ ಮಾಡಿದ್ರೆ ತಾನೇ ಕರೆಕ್ಟಾಗಿ ಪೋಡಿ ಆಗುವಂಥದ್ದು. ಪೋಡಿ ಮಾಡಬೇಕಾದ್ರೆ ಪರ್ಮಿಷನ್ಗಳು ಬರಬೇಕು. ಇದು ತತ್ಕಾಲ್ ಪೋಡಿಯಲ್ಲಿ ಬಂದಿದ್ದಾರೆ. ತತ್ಕಾಲ್ ಪೋಡಿ 20 ಗುಂಟೆಗೆ ಮಾತ್ರ ಅವ್ರು ಅಪ್ಲಿಕೇಶನ್ ಹಾಕಿ ಬಂದಿರೋದು. 1 ಎಕರೆ 30 ಗುಂಟೆ ಏನಿದೆ ಕನ್ವರ್ಷನ್ ಆಗಿರೋದು ಯಾವುದೋ ಟೈಮಲ್ಲಿ ಸತ್ತೋಗ್ಬಿಟ್ಟಿದೆ ಅದು.
ಅವರು ಫಾದರ್ ಟೈಮಲ್ಲಿ, ನಿಮ್ಮ ಫಾದರ್ ಹೆಸರು ಏನು ಸರ್? ಜಯರಾಮ್ ಅವರ ಹೆಸರಲ್ಲಿ ಕನ್ವರ್ಷನ್ ಆ ಟೈಮಲ್ಲಿ ಮಾಡ್ಕೊಂಡಿರೋದು. ಅದ್ರ ನಂತರ 2 ವರ್ಷಕ್ಕೆ ಅವ್ರಿಗೆ ಮಾಡೋದಕ್ಕಾಗಿಲ್ಲ, ಅದು ಆಟೋಮೆಟಿಕ್ ಅದು ಡಿಸ್ಪೋಸ್ ಆಗಿಬಿಡುತ್ತೆ. ಅದು ಯಾವುದೇ ಕಾರಣಕ್ಕೂ ಅದು ಕಾನೂನಲ್ಲಿ ಅದಕ್ಕೆ ಶಕ್ತಿ ಇರಲ್ಲ. ನೋಡಿ ಇಲ್ದಿದ್ದು ಸುಪ್ರೀಂ ಕೋರ್ಟ್ ಗೊತ್ತಾಗಲ್ವಾ, ಹಾಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ? ಇಲ್ಲ ನೋಡಿ, ಅದು ಸುಪ್ರೀಂ ಕೋರ್ಟಲ್ಲಿ ಯಾವ ರೀತಿ ವಾದ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ಅದನ್ನು ಸ್ವಲ್ಪ ಓವರ್ಲುಕ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಅವರು ಪ್ರೈಮ್ ಆಫೇಸಿ ಒಂದು ನಿಮಿಷ ಅದಕ್ಕೆ ಹೇಳ್ತೀನಿ, ಇಲ್ಲ ಒಂದು ನಿಮಿಷ ಇರಿ, ಆದೇಶ ಮಾಡಿ ಒಂದು ನಿಮಿಷ. ಹೌದು ಕೋರ್ಟಲ್ಲಿ ಅದು ಮನಗಟ್ಟಕ್ಕೆ ಬಂದಿಲ್ವಾ? ಹೌದು, ಅದನ್ನ ಸುಪ್ರೀಂ ಕೋರ್ಟಲ್ಲಿ ಅದು ಅಮೂಲ್ಯವಾದ ಸಮಯ, ಸುಪ್ರೀಂ ಕೋರ್ಟ್ ಟೈಮಿಂಗ್ಸ್ ಏನಿರುತ್ತೆ ಅಮೂಲ್ಯವಾದ ಸಮಯ. ಆ ಸಂದರ್ಭದಲ್ಲಿ ಈ ಏನು ಲಾಯರ್ಸ್ ಇರ್ತಾರಲ್ಲ ಅವರು ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ, ಮಾಹಿತಿ ದಾಖಲೆ ಕೊಡುವಂಥ ಕರ್ತವ್ಯ ಅವ್ರದ್ದಿರುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಟೈಮ್ ಈಸ್ ವೆರಿ ಮಚ್ ಪ್ರೀಷಿಯಸ್, ಎವ್ರಿ ಕೋರ್ಟ್ ಟೈಮ್ಸ್ ಆರ್ ವೆರಿ ಮಚ್ ಪ್ರೀಷಿಯಸ್ ಅಲ್ವಾ. ಆ ಸಂದರ್ಭದಲ್ಲಿ ಇವ್ರು ಕೊಡೋ ಆರ್ಗ್ಯುಮೆಂಟು, ಇವ್ರು ಕೊಡೋ ದಾಖಲೆಯಲ್ಲಿ ಏರುಪೇರು ಆಗಿರುತ್ತೆ. ಸೊ ಬೋಗಸ್ ಅಲ್ಲ, ಈಗ ಇಬ್ಬರು ಪರ ಲಾಯರ್ಸ್ ಇರ್ತಾರೆ, ಅವರು ಮಾಡೋಂಥ ಸಬ್ಮಿಷನ್ಸು, ಅವ್ರು ಕೊಡೋಂಥ ದಾಖಲೆಯಲ್ಲಿ ಏರಿಳಿತಗಳಾಗಿರುತ್ತೆ. ಅದನ್ನು ದುರುಪಯೋಗ ಅದು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಂತ ಹೇಳಿರೋದು, ಡಿಲಿವರಿ ಆಫ್ ವೇಕೆಂಟ್ ಪೊಸಿಷನ್ ಅಷ್ಟೇ ಹೇಳಿರೋದು. ಅದರಲ್ಲಿ ಏನು ಹೇಳಿರೋದು, ಡೆಮೊಲಿಷನ್ ಮಾಡೋಕೆ ಆರ್ಡ್ರ್ ಇಲ್ಲ. ಡೆಮೊಲಿಷನ್ ಮಾಡೋಕೆ ಆರ್ಡ್ರ್ ಇಲ್ದೇನೆ ಇವರು ಏಕಾಏಕಿ ಬಂದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಕಾನೂನು ಬಾಹಿರಾಗಿ ಮೀಡಿಯಾ ಎದುರುಗಡೆ, ಲಾಯರ್ ಎದುರುಗಡೆ, ಪಬ್ಲಿಕ್ ಎದುರುಗಡೆ ಈ ಥರ ದೌರ್ಜನ್ಯ ಮಾಡಿ ಶ್ರೀಮಂತರ ಪರವಾಗಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ, ಪೊಲೀಸ್ ಪವರ್ನ ಶ್ರೀಮಂತರಿಗೆ ಕೊಡೋದು ಇದು ಭಾಳ ನವೀನ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇಲ್ಲ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನು ಅವರು ಕಣ್ಣಾರೆ ಈ ಮೀಡಿಯಾಗಳಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ದಯವಿಟ್ಟು ಬಂದು ಈ ಆಗ್ತಾ ಇರ್ತಕ್ಕಂಥ ಅನ್ಯಾಯ ದೌರ್ಜನ್ಯಗಳನ್ನು ಅವ್ರು ಸರಿಪಡಿಸ್ಕೊಡ್ಬೇಕು. 25 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಜಾಗಗಳಲ್ಲಿ 25 ವರ್ಷಗಳಿಂದ ಇಲ್ಲದೇ ಇರತಕ್ಕಂಥದ್ದು ಇವತ್ತು ಅವರು ಏಕಾಏಕಿ ಬಂದು ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ದಬ್ಬಾಳಿಕೆ ಮಾಡ್ತಾ ಇರೋದು ನಿಜವಾಗ್ಲೂ ಸಹ ಖಂಡನೀಯ. ಇದು ಬೌಂಡ್ರಿ ಆಗಲಿಲ್ಲ, ಪೋಡಿ ಆಗಲಿಲ್ಲ. ಅವರೇನು ಮೊನ್ನೆ 22ನೇ ತಾರೀಕು ಆಗಿರತಕ್ಕಂಥ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ, 22ನೇ ತಾರೀಕು ಬಂದು ಇವತ್ತು 4ನೇ ತಾರೀಕು ಅವರು ಬಂದು 4ನೇ ತಾರೀಕು ನಮ್ಮ ಕೈಗೆ ಸಿಕ್ಕಿದೆ. ಅದು ನಮ್ಗೆ 4ನೇ ತಾರೀಕಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರೋ ಈ ರೀತಿ ಆದೇಶ ಬಂದಿದೆ ಅಂತ. ತದನಂತರ ಅದನ್ನು ನಾವು ಸರಿಪಡಿಸ್ಕೊಳ್ಳೋದ್ರ ಒಳಗಾಗಿ ಇವರು ಏನು ಪೊಲೀಸ್ ಅವ್ರಿಗೆ ಏನು ಹೇಳಿದ್ದಾರೆ, ರಕ್ಷಣೆ ಕೊಡಿ ಅಂತ ಹೇಳಿದ್ದಾರೆ. ಅವರು ಏಕಾಏಕಿ ರಕ್ಷಣೆ ಕೊಡೋದು, ಅದು ಕ್ರೈಮ್ ಡಿಪಾರ್ಟ್ಮೆಂಟ್ ಬೇರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ. ಕಂದಾಯ ಇಲಾಖೆ ಅವ್ರಿಗೆ ನಾವು ಪೋಡಿ 20 ಗುಂಟೆಗೆ ಪೋಡಿ ಹಾಕಬೇಕು ಅಂತ ಹೇಳಿದ್ರು ಸಹ ದಯಾನಂದ್ ಅವರು ರೆಪ್ರೆಸೆಂಟ್ ಮಾಡಿ, ದಯಾನಂದ್ ಅವ್ರ ಜೊತೆ ನಾನು ಖುದ್ದಾಗಿ ಮಾತಾಡಿದ್ದೀನಿ. ದಯಾನಂದ್ ಅವ್ರು ಏನು ಹೇಳಿದ್ರು, 19ನೇ ತಾರೀಕು ನಾವು ಬರ್ತೀವಿ ಸಹ, ಇನ್ನೂ ನಮ್ಮ ಪ್ಲ್ಯಾನ್ ಇಲ್ಲ, ಏನು ಬರೋ ಪ್ಲ್ಯಾನ್ ಇಲ್ಲ, ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಸಹ ಅವರು ಯಾರೋ ಗಿರೀಶ್ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಅದಕ್ಕೆ ಯಾವುದೇ ಒಂದು ಶೆಡ್ಯೂಲ್ಡ್ಗೆ ಯಾವುದೇ ಒಂದು ಪೋಡಿ ಇಲ್ಲ, ಇದಾಗಿಲ್ಲ. ಇವಾಗ 10 ಗುಂಟೆ ಜಾಗ ಉಳಿಕೆ 2 ಎಕರೆ 22 ಗುಂಟೆಯಲ್ಲಿ 10 ಗುಂಟೆ ಜಾಗ ಇದೆ, 2 ಗುಂಟೆ ಖರಾಬ್ ಇದೆ, 2 ಎಕರೆ 10 ಗುಂಟೆ ಖರಾಬ್ ಮಾಡಿದ್ರು ಸಹ 20 ಗುಂಟೆ ರವಿಕುಮಾರ್ ಅವರು MR ಮಾಡಿದ್ದಾರೆ. ಅದು 2014ರಲ್ಲಿ ಸ್ಟೇಟಸ್ ಕೋ ಇದೆ, ಸ್ಟೇ ಇದೆ. ಇಲ್ಲಿವರೆಗೂ ಸ್ಟೇ ಇರೋ ಜಾಗನ ಅವ್ರು ಯಥಾಸ್ಥಿತಿ ಕಾಪಾಡಬೇಕಾಗಿತ್ತು. ಸ್ಟೇನ ವೆಕೇಟ್ ಮಾಡಿಸ್ಕೊಂಡ್ಬಂದು ಅವ್ರು ಸರ್ವೆ ಮಾಡಬೇಕಾಗಿತ್ತು. ಆ ಸರ್ವೆ ಮಾಡಿರೋದೇ ಅದು ಕಾನೂನು ಬಾಹಿರ. ಸರ್ಕಾರ ಇದನ್ನೆಲ್ಲ ಕಣ್ಮುಂದೆ ನೋಡ್ತಾ ಇದ್ದಾರೆ. ಇವತ್ತು ಏನು ಬಡವ್ರಿಗೆ, ಇವತ್ತು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಬಡವರು, ಬಗ್ಗರು, ಮುದುಕರಿದ್ದಾರೆ. ಅವ್ರು ಎಲ್ಲೋಗಬೇಕು, ಏಕಾಏಕಿ ಖಾಲಿ ಮಾಡಿದವ್ರು ಎಲ್ಲೋಗಬೇಕು?